ಕ್ಯಾನ್ಸರ್ ಸಂಬಂಧಿ ಮಾತ್ರೆ, ಕ್ಯಾನ್ಸರ್ಗೆ ಯೂಸ್ ಆಗುವಂತ ಮಾತ್ರೆ ಹೊರಗಡೆ ತಗೊಂಡ್ರೆ ₹636.50. ಜನೌಷಧಿ ಕೇಂದ್ರದಲ್ಲಿ ₹137.50. ಅಂದ್ರೆ 137 ಎಲ್ಲಿ, 636 ಎಲ್ಲಿ, 600-700 ಪಟ್ಟು ಜಾಸ್ತಿ, ₹500 ಜಾಸ್ತಿ. ₹137 ಬಡವರಿಗೆ ಸಿಕ್ಕಬೇಕಾದಂತಹ ಔಷಧಕ್ಕೆ ತಡೆ ಒಡ್ತಾ ಇದೆ ರಾಜ್ಯ ಸರ್ಕಾರ. ಬೇಡ, ನೀವು ಅದನ್ನು ತಗೋಬೇಡಿ, ಅಲ್ಲಿಂದ ತಗೊಳ್ಳಿ, ಕಾಸು ಕೊಟ್ಟು ತಗೊಳ್ಳಿ ಅನ್ನುವಂತ ರೀತಿಯಲ್ಲಿ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನ ನಾನು ಪಕ್ಷ ಮತ್ತೊಂದು ಮಗದೊಂದು ಹೇಳ್ತಾ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ನಿಜವಾಗ್ಲೂ ಇದು ಕಾಂಗ್ರೆಸ್ ಟೈಮಲ್ಲೇ ಬಂದಿರುವಂತದ್ದು 2008ರಲ್ಲಿ. ಮೋದಿ ಅವರಿಗೆ ಜನಪ್ರಿಯತೆ ಬರ್ತಾ ಇದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಅದು ಬೇಡ ಅಂತ. ಅದು ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾನ ಮರ್ಯಾದೆ ಇದೆಯೇನ್ರಿ ಇವರಿಗೆ? ಯಾವನಾದ್ರೂ ರಾಜಕಾರಣಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೋತಾನ? ಯಾರು ಪಡ್ಕೋತಿರೋದು? ಬಡವರು. ಆ ಬೆಂಗಳೂರಲ್ಲಿ ಮಳೆ ಬಂದಾಗ, ನೆರೆ ಬಂದಾಗ ಒಂದು ₹10,000 ಕೊಡೋದು ಬಿಟ್ರು ₹2,500 ಕೊಟ್ರಲ್ಲ. ಆ ತಮನ್ನಾಗಿ 6 ಕೋಟಿ 20 ಲಕ್ಷ ಕೊಟ್ರಲ್ಲ. ಇಲ್ಲಿ ನಿಮಗೆ ಒಂದು 5,000 10,000 ಕೊಡೋಕ್ಕಾಗಿಲ್ಲ. ಇದು ಬಹಳ ಆಶ್ಚರ್ಯ ಆಗ್ತಾ ಇದೆ ನನಗೆ. ಜನೌಷಧಿ ಕೇಂದ್ರವನ್ನು ಬ್ಯಾನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ದೀಪ್ತಿ ಇದ್ದಾರೆ ಬೆಂಗಳೂರಿನಿಂದ, ಮಾದೇಶ್ ಬೆಂಗಳೂರಿನಿಂದ ಇದ್ದಾರೆ, ಓಂ ಪ್ರಕಾಶ್ ಕಲಬುರಗಿಯಿಂದ ಇನ್ನೊಂದು ಸ್ಟೋರಿ ಬಗ್ಗೆ, ಭೀಮಾನಾಯಕ್ ಶಿವಮೊಗ್ಗದಿಂದ. ಕೇಂದ್ರ ರಾಜ್ಯ ನಡುವೆ ಜನೌಷಧಿ ಜಟಾಪಟಿ ಬಹಳ ಮುಖ್ಯವಾಗಿ ಇದೊಂದು. ಆಮೇಲೆ ರಂಜಿತ್ ರಾಮನಗರ ಜಿಲ್ಲೆ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ. ನಮ್ಮ ರಂಜಿತ್ ಕುಂಭಮೇಳ ಆದ ನಂತರ ಶ್ರೀನಗರ ಆದ ನಂತರ ಇದೀಗ ರಾಮನಗರ, ಶ್ರೀನಗರ ಟು ರಾಮನಗರ. ಅದರ ಎಲ್ಲ ಮಾಹಿತಿಗಳನ್ನು ಪಡಿತೀನಿ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಜನೌಷಧಿ ಕೇಂದ್ರ ಅನ್ನುವಂಥದ್ದು, ಈಗ ನಾನೊಂದು ಕಂಪನಿ, ಇವರೊಂದು ಕಂಪನಿ. ಹೊಟ್ಟೆ ನೋವಿಗೆ ನಾನೊಂದು ಔಷಧಿ ರೆಡಿ ಮಾಡ್ತೀನಿ, ಅವರೊಂದು ಔಷಧಿ ರೆಡಿ ಮಾಡ್ತಾರೆ. ಎರಡೂ ಸೇಮ್ ಇಂಗ್ರೀಡಿಯಂಟ್, ಪ್ಯಾರಾಸಿಟಮಾಲ್. ಅವರ ಕಂಪನಿ ಏನ್ ಮಾಡುತ್ತೆ, ಅದರಲ್ಲಿ ತಮನ್ನ ಅವರನ್ನು ಹಾಕೊಳ್ಳುತ್ತೆ ಅಡ್ವರ್ಟೈಸ್ಮೆಂಟ್ಗೆ, ಮತ್ತೊಂದಕ್ಕೆ ಕವರ್ಗೆ, ಮತ್ತೊಂದಕ್ಕೆ ಆದಾಗ ₹5 ಅವರ ಪ್ಯಾರಾಸಿಟಮಾಲ್ ₹50 ಆಗುತ್ತೆ. ಮಾರ್ಕೆಟ್ಗೆ ಹೋದಾಗ ₹5 ಅವರ ಐಟಮ್ ₹50 ಆಗುತ್ತೆ. ಯಾಕಂದ್ರೆ ಅವರು ಅದಕ್ಕೆ ಒಳ್ಳೆ ಕವರೇಜು ಮತ್ತೊಂದು ಇದೆಲ್ಲ ಮಾಡಿದ್ದಾರೆ. ಅದೇ ಔಷಧವನ್ನು ₹5 ನಾನು ರೆಡಿ ಮಾಡ್ತೀನಿ. ನಾನು ಕವರು ಹಾಕೋದಿಲ್ಲ, ಅದಕ್ಕೆ ತಮನ್ನಾನು ಕರ್ಕೊಂಬರೋದಿಲ್ಲ, ಐಶ್ವರ್ಯನು ಕರ್ಕೊಂಬರೋದಿಲ್ಲ, ಏನ್ ಕರ್ಕೊಂಬರೋದಿಲ್ಲ. ಹಂಗೇನೆ ಒಂದು ಸಣ್ಣ ರ್ಯಾಪ್ ಅಲ್ಲಿ, ಚಾಕ್ಲೇಟ್ ರ್ಯಾಪರ್ ತರ ಕೊಡ್ಬೋದು. ಆ ₹5 ಅವ್ರು ₹50 ಮಾರಿದ್ರೆ, ನಾನು ಅದೇ ₹5 ಆ ಮಾತ್ರೆಯನ್ನ ಒಂದು ನನ್ನ ಎಲ್ಲ ಖರ್ಚು ಕಳೆದು ಒಂದು ₹7.5 ಮಾರ್ತೀನಿ. ಯಾವ್ದು ಬೆಸ್ಟ್ ಸರ್? ಸೇಮ್, ಒಂದು ಚೂರು ಆ ಕಡೆ ಈ ಕಡೆ ಇಲ್ಲ. ಅದರಲ್ಲಿ ಸ್ವಲ್ಪ ಯಾರೋ ಆಡ್ಗಳೆಲ್ಲ ಗಿಡ ಕೊಡೋರು ಸ್ವಲ್ಪ ಜಿಂಗ್ ಚಾಕ್ ಡ್ಯಾನ್ಸ್ ಮಾಡಿರ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ₹5 ಮಾತ್ರ ₹50, ₹5 ಮಾತ್ರ ₹7.5. ಇದು ಜನೌಷಧಿ ಕೇಂದ್ರ, ಅದು ಮೆಡಿಕಲ್ ಶಾಪ್. ಈಗ ಇದನ್ನು 2008ರಿಂದ ಆರಂಭ ಮಾಡುತ್ತೆ ಭಾರತ ಸರ್ಕಾರ. 2008ರಿಂದ ಆರಂಭ ಆಗುತ್ತೆ. 2008-9 ಸಂದರ್ಭದಲ್ಲಿ ನನಗೆ ನೆನಪಿರೋ ಪ್ರಕಾರ ರಾಮದಾಸ್ ಅವರು ಇಲ್ಲಿ ಆರೋಗ್ಯ ಸಚಿವರಾಗಿದ್ರು. ಜನೌಷಧಿ ಕೇಂದ್ರ ಉದ್ಘಾಟನೆಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ನಾವು ಹೋಗ್ತಾ ಇದ್ವಿ. ಆ ನಂತರ 2014ರಲ್ಲಿ ನರೇಂದ್ರ ಮೋದಿ ಅವರು ಬಂದ್ರು, ಅದನ್ನ ಏಕ್ದಮ್ ಪೀಕ್ ತಗೊಂಡೋದ್ರು. ಜನೌಷಧಿ ಕೇಂದ್ರ ನೋಡಿ, ಇದು ಭಾರತೀಯ ಜನೌಷಧಿ ಕೇಂದ್ರ ಅಂತ. ಇದನ್ನು ಹೆಚ್ಚು ಎಲ್ಲಿ ಮಾರಾಟ ಮಾಡಬೇಕು? ಸರ್ಕಾರಿ ಆಸ್ಪತ್ರೆಗಳಲ್ಲಿ, ವಿಕ್ಟೋರಿಯಾ ಇದೆ, ಮತ್ತೊಂದಿದೆ, ಮಗದೊಂದಿದೆ. ಏಕ್ದಮ್ ಬಡವರು ಬರುವ ಜಾಗದಲ್ಲಿ ಹಲವು ಏರಿಯಾಗಳಲ್ಲೂ ಕೂಡ ಇರ್ತದೆ, ವಾರ್ಡ್ ವೈಸ್. ಈಗ ಏನಾಗಿದೆ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದನ್ನು ಮಾರೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ನಿರ್ಬಂಧ ಹೇರ್ತಾ ಇದ್ದಾರೆ ಅಂತ. ಯಾಕೆ ಅರ್ಥ ಆಗ್ತಾ ಇಲ್ಲ. ನೀವು ಇದು ಸರಿ ಅಂತ ಆದ್ರೆ ರಾಜ್ಯ ಸರ್ಕಾರಕ್ಕೆ ನನ್ನ ಪ್ರಶ್ನೆ, ನೀವು ಬಡವರಿಗೆ ಅನ್ನ ಕೊಡುವಂತ ಇಂದಿರಾ ಕ್ಯಾಂಟೀನ್ ಇತ್ತಲ್ಲ, ಬಿಜೆಪಿಯವರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಆಗ ಬಹಳ ಕೋಪಿಷ್ಠರಾದ್ರು. ನೀವು ಇದನ್ನ ಮಾಡಬಹುದು ಅಂತಾದ್ರೆ ರಾಜಕೀಯ ಕಾರಣಕ್ಕಾಗಿ, ಅದು ಕೂಡ ಸರಿ ಅಲ್ವಾಗಿದ್ರೆ ಒಂದಂತ ಹೇಳ್ತೀನಿ, ಅಲ್ಲಿ ಇಂದಿರಾ ಕ್ಯಾಂಟೀನ್ ಮುಚ್ಚಬಾರದು. ನೀವು ಬೇಕಿದ್ರೆ ಹೆಸರು ಚೇಂಜ್ ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇದ್ರದ್ದು ಬೇಕಿದ್ರೆ ಹೆಸರು ಚೇಂಜ್ ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದ್ರೆ ಇದು ಬಡವರಿಗೆ ಸಿಗುವಂತದ್ದು. ಏನಿದು? ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕಲಿಕೆ. ಬೆಳಗ್ಗೆ ಈ ಜನೌಷಧಿ ಕೇಂದ್ರಗಳಿರುವಂತದ್ದು ಜನರ ಹಿತಕ್ಕಾಗಿ. ಆ ಜನರ ಹಿತ ಕಾಪಾಡಬೇಕಾಗಿರುವಂತದ್ದು ಎಲ್ಲ ಜನಪ್ರತಿನಿಧಿಗಳ ಕೆಲಸ. ಅದು ಕಾಂಗ್ರೆಸ್ ಆದ್ರೇನು, ಬಿಜೆಪಿ ಆದ್ರೆ ಅಲ್ಲ. ಅವ್ರು ಹೇಳೋದಲ್ಲ, ನಾವು ಬಡವರ, ನಮ್ಮ ನಡೆ ಬಡವರ ಕಡೆ, ನಮ್ಮ ನಡೆ ಬಡವರ, ನಾವು ಬಡವರ ಪರವಾಗಿದ್ದೀವಿ, ನಾವು ಬಡವರ ಪರವಾಗಿದ್ದೀವಿ. ಪರಮೇಶ್ವರ್ ಕೇಳಿ, ಮತ್ತೊಬ್ಬರು ಕೇಳಿ, ಬಡವರ ಪರ, ಶ್ರೀಮಂತರ ಪರ ಅಂತ ಯಾರು ಹೇಳಲ್ಲ. ನಾವು ಬಡವರ ಪರ. ಮತ್ತೆ ಎಲ್ಲಿ ಬಡವರ ಪರ ತಗೊಳ್ಳಿ. ನೋಡಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡುವೆ ಇದೇ ವಿಚಾರ ಜಟಾಪಟಿಗೆ ಕಾರಣ ಆಗಿದೆ. ಜನೌಷಧಿ ಕೇಂದ್ರ ಬಂದ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು
ಈಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಸರ್ಕಾರದ ಆದೇಶ ಮೋದಿಯ ಮೇಲೆ ಆಕ್ರೋಶಕ್ಕೆ ಉದ್ದೇಶದಿಂದಾಗಿ ಆಗಿರೋದು ಅಂತ, ಅದು ಬಡವರ ಮೇಲೆ ಬರೆ ಎಳೆಯೋದಕ್ಕೆ ಕಾರಣ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಕೇಸರಿ ಪಾಳೆಯ ಮುಗಿಬಿದ್ದಿದೆ. ಖಾಸಗಿ ಮೆಡಿಕಲ್ ಸ್ಟೋರ್ ಲಾಬಿಗೆ ಸರ್ಕಾರ ಮಣಿದಿದೆ. ಇದೊಂದು ಮೆಡಿಕಲ್ ಮಾಫಿಯಾನ ಹಾಗಿದ್ರೆ ಕಡಿಮೆ ದುಡ್ಡಿಗೆ ಬಡವರಿಗೆ ಅನುಕೂಲ ಆಗುವಂತ ಜನೌಷಧಿ ಕೇಂದ್ರಗಳನ್ನ ನೀವು ಬಂದ್ ಮಾಡ್ತಾ ಇರೋದಕ್ಕೆ ಒಂದು ಒಳ್ಳೆ ಕಾರಣ ಕೊಡಬೇಕು. ಆ ಒಳ್ಳೆ ಕಾರಣ ಕೊಟ್ಟಾಗ ಜನ ನಂಬಬೇಕು. ಅದನ್ನ ಬಿಟ್ಟು ನೀವು ಮೋದಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು, ಮೋದಿ ಅವರು ಇದನ್ನ ಪೀಕ್ ತಗೊಂಡು ಹೋಗಿದ್ದು ಅನ್ನೋ ಕಾರಣಕ್ಕೆ ಮಾತ್ರ ಇದನ್ನ ಕ್ಲೋಸ್ ಮಾಡ್ತೀರಿ ಅಂತಂದ್ರೆ ಇದು ಯಾವ ಉದ್ದೇಶ ಅನ್ನುವಂಥದ್ದು. ಅಲ್ಲ, ಒಂದ್ ಸೆಕೆಂಡ್ ನಾನು ಹೇಳೋದು, ಇವರಿಗೆ ಇಷ್ಟು ಗೊತ್ತಿಲ್ವಾ? ನಿಜ ಕಾಂಗ್ರೆಸ್ ಹೇಳ್ಬೋದಾಗಿತ್ತು, ನಾವು ಮಾಡಿದ್ರಿ, ನಾವು ಇದನ್ನ ತಗೊಂಡೋಗ್ಬೇಕು ಅಂತೇಳಿ ನೀವು ಪೀಕ್ ಮಾಡಿ ನೀವು ತಗೊಂಡೋಗ್ಬೇಕಾಗಿತ್ತು. ಕೇವಲ ನರೇಂದ್ರ ಮೋದಿ ಅವರದೊಂದು ಫೋಟೋ ಇದೆ ಅನ್ನೋ ಕಾರಣಕ್ಕಾಗಿ ಈಗಲೂ ನೀವು ಗೂಗಲ್ ಮಾಡಿ ನೋಡಿ. 2008ರಲ್ಲಿ ಮನಮೋಹನ್ ಸಿಂಗ್ ಕಾಲಾವಧಿಯಲ್ಲಿ ಇದಾಗಿದ್ದು. ನಿಮಗೆ ಅದನ್ನ ಎನ್ಕೇಜ್ ಮಾಡಕ್ ಬಂದ್ರೆ ನಿಮ್ಮ ಕರ್ಮ, ನಮ್ಗೆ ಏನ್ ಮಾಡಕ್ಕಾಗತ್ತೆ ಅದಕ್ಕೆ? ಅದೇ ಒಳ್ಳೆ ಕಥೆ ಆಯ್ತಲ್ಲ ಇದಕ್ಕೆ. ನೀವು ಇಂದಿರಾ ಗಾಂಧಿ ಇಂದಿರಾ ಕ್ಯಾಂಟೀನ್ ಫೋಟೋ ಹಾಕಬಹುದು. ಆಗ ಬಿಜೆಪಿ ಅವರು ಅನ್ನಪೂರ್ಣೇಶ್ವರಿ ಮಾಡುವ ಅಂತ ಹೇಳುವಾಗ ನಿಮಗೆ ಬೇಡ. ಆಗ ನಿಮಗೆ ಬಸವಣ್ಣ ನೆನಪಾಗಲಿಲ್ಲ ಕರ್ನಾಟಕದಲ್ಲಿ. ಆಗ ನಮಗೆ ಶಿವಕುಮಾರ ಸ್ವಾಮೀಜಿಗಳ ನೆನಪಾಗಲಿಲ್ಲ. ಏನು ಬೇಡಪ್ಪ, ಗವರ್ಮೆಂಟ್ ಕ್ಯಾಂಟೀನ್ ಅಂತಾದ್ರೂ ಮಾಡಿಕೊಡಬಹುದಾಗಿತ್ತು, ಮಾಡಲಿಲ್ಲ. ಅಲ್ಲಿ ನಿಮಗೆ ಇಂದಿರಾ ಗಾಂಧಿ ಬೇಕು, ಅಲ್ಲಿ ನಿಮಗೆ ಇಂದಿರಾ ಗಾಂಧಿ ಬೇಕು. ಈ ರಾಜ್ ಕಪೂರ್ ಮಗ ರಿಷಿ ಕಪೂರ್ ಒಮ್ಮೆ ಕಾಂಗ್ರೆಸ್ ಅಂದ್ರೆ ಟೀಕೆ ಮಾಡಿದ್ರು. ಅಲ್ಲ, ಎಲ್ಲ ನಿಮ್ಮ ಜವಾಹರ್ಲಾಲ್ ನೆಹರು, ಮನ್ರೇಗಾ, ಜವಾಹರ್ಲಾಲ್ ನೆಹರು ಹೆಸರು, ಇಂದಿರಾ ಗಾಂಧಿ ಹೆಸರು, ರಾಜೀವ್ ಗಾಂಧಿ ಹೆಸರು, ಸಂಜಯ್ ಗಾಂಧಿ ಹೆಸರು, ಇದೇ ಇಡ್ತಿರಲ್ಲ. ನಮ್ದು ಒಂದು ಇಡಿ ಅಂತಂದ ಆದ್ರು ಅವರು. ರಿಷಿ ಕಪೂರ್ ತೀರ್ಕೊಂಡ್ಬಿಟ್ರು, ರಣಬೀರ್ ಕಪೂರ್ ತಂದೆ ತೀರ್ಕೊಂಡ್ಬಿಟ್ರು. ಆಗ ಅವ್ರನ್ನ ಯಾರೋ ಪ್ರಶ್ನೆ ಮಾಡಿದ್ರು, ಯಾವ್ದಕ್ಕೆ ಇಡಬೇಕು, ಅಟ್ಲೀಸ್ಟ್ ಟಾಯ್ಲೆಟ್ಗಾದ್ರೂ ಇಡ್ರಿ ಅಂದ್ರು ಅವರು. ನಮ್ಮ ಹೆಸರು ಈಗ ರಾಜ್ ಕಪೂರ್ ಹಂಗಾದ್ರೆ ಇಡಿ ಅಂತ. ಅಂದ್ರೆ ನಿಮ್ಮದೇ ಅದು ಏನ್ ಕತೆ ಅದು? ಮತ್ತೆ ನಾವು ಯಾಕೆ ಸ್ವಾತಂತ್ರ್ಯ ತಗೊಂಡಿದ್ದು ಮತ್ತೊಬ್ಬರ? ಸಂಜಯ್ ಗಾಂಧಿ ಸಮೇತ ಸಂಜಯ್ ಗಾಂಧಿ ಹಾಸ್ಪಿಟಲ್. ಏನ್ ಸಂಜಯ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಏನಾಗಿದ್ರು? ಆಯ್ತು, ನಿಮಗೆ ಮನಮೋಹನ್ ಸಿಂಗ್ ಎಷ್ಟು ಹೆಸರು ಇಟ್ಟಿದ್ದೀರಿ ನೀವು ಇಲ್ಲಿ ತನಕ? ಆಯ್ತು, ಅಲ್ಲಿ ನಮ್ಮ ಇವರಿದ್ದಾರೆ, ಯಾರು ಇಡೀ ಆಧುನಿಕ ಭಾರತದ ಪಿತಾಮಹ ಈಗ ಯಾರು, ನರಸಿಂಹರಾಯರು, ಪಿ ವಿ ನರಸಿಂಹರಾಯರು. ಎಷ್ಟದಕ್ಕೆ ಹೆಸರಿಟ್ರಿ? ಒಂದು ಹೆಣ ತಗೊಂಡೋಗ್ಬಿಟ್ಟಿಲ್ಲ ಎಐಸಿಸಿ ಒಳಗಡೆ. ನೀವು ಮಾತಾಡ್ತೀರಿ. ಬನ್ನಿ, ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿದ್ದ ಜನೌಷಧಿ ಕೇಂದ್ರಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ವೀಕ್ಷಕರೇ, ನೀವು ನಿಮ್ಮ ಕೈಯಲ್ಲಿ ಮೊಬೈಲ್ ಇದ್ರೆ ಒಂದು ಬೈಟ್ ನೀವು ಕೊಡಬೇಕು, ಹಿಂಗೆ ಹೇಳಬೇಕು, ನೋಡಿ ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಲು ಮುಂದಾಗಿದೆಯಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದನ್ನ ನಾನು ನೋಡಿದ್ದೇನೆ. ಇದಕ್ಕೆ ನನ್ನ ಖಂಡನೆ ಇದೆ. ಇದು ಬಡವರ ಮೇಲೆ ಬಡವರ ಹೊಟ್ಟೆಗೆ ಹೊಡೆಯುವಂತದ್ದು ಅಂತೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಮ ಫೇಸ್ಬುಕ್ ಅಲ್ಲಿ ನೋಡಿ ಏನಾಗುತ್ತೆ ಅಂತೇಳಿ. ಈಗ ಇದನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇದೀಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡುವೆ ಹೊಸ ಜಟಾಪಟಿಗೆ ಕಾರಣವಾಗಿದೆ. ಒಂದಂತೂ ಹೇಳ್ತೀನಿ, ಬಹಳ ನೇರವಾಗಿ ಸ್ಟ್ಯಾಂಡ್ ತಗೊಂಡ್ಬಿಡ್ತೀನಿ, ಇದು ಬಡವರ ಮೇಲೆ ರಾಜಕೀಯ ಕಾರಣಕ್ಕಾಗಿ ಮಾಡ್ತಾ ಇರುವಂತ ಒಂದು ರಿಪೋರ್ಟ್ ಬಂದ್ ಮಾಡೋದಕ್ಕೆ ಸರ್ಕಾರ ಒಂದು ವ್ಯಾಲಿಡ್ ರೀಸನ್ ಒಂದು ರಿಪೋರ್ಟ್